ಜಿಬಿಎ ಚುನಾವಣೆ ಸಂಬಂಧ ರಾಜಕೀಯ ಪಕ್ಷಗಳಲ್ಲಿ ಸಿದ್ಧತಾ ಚಟುವಟಿಕೆ ಗರಿಗೆದರಿವೆ. ಯಾವಾಗ ಚುನಾವಣೆ ಬರುತ್ತೋ, ಯಾವಾಗ ಡೇಟ್ ಅನೌನ್ಸ್ ಆಗುತ್ತೋ ಎಂಬ ಕುತೂಹಲ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಜಿಬಿಎ ಚುನಾವಣೆ ಬಗ್ಗೆ ಇಂಧನ ಸಚಿವ ಕೆಜೆ ಜಾರ್ಜ್ ಜೊತೆಗೆ ನಮ್ಮ ಪ್ರತಿನಿಧಿ ಸುರೇಶ್ ಬಾಬು ಚಿಟ್ಚಾಟ್ ಮಾಡಿದ್ದಾರೆ. ನೋಡೋಣ ಬನ್ನಿ. ಜಿಬಿಎ ವ್ಯಾಪ್ತಿಯಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಕೆಲಸಗಳು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಪರಿಶೀಲನೆ ನಡೆಸ್ತಾ ಇರ್ತಕ್ಕಂಥ ಕೆಲಸವನ್ನ ಇಂಧನ ಸಚಿವ ಕೆ ಜಾರ್ಜ್ ಅವರು ಮಾಡ್ತಾ ಇದ್ದಾರೆ. ಅವ್ರನ್ನೇ ಕೇಳೋಣ. ಸರ್, ಏನೆಲ್ಲ ಆಗ್ತಾ ಇದೆ ಇಲ್ಲಿ? ಸರ್ವಜ್ಞರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ವಾರ್ಡ್ ವೈಸು ನಾನೀಗ ಪಾದಯಾತ್ರೆ ಇಟ್ಕೊಂಡಿದ್ದೀನಿ. ನಮ್ಮೆಲ್ಲ ಲೀಡ್ರುಗಳಿದ್ದಾರೆ, ಎಲ್ಲ ಅಧಿಕಾರಿಗಳಿದ್ದಾರೆ. ಒಂದು ಯಾವ ಕೆಲಸ ಆಗ್ತಾ ಇದೆ, ಇನ್ನೊಂದು ಯಾವ ಕೆಲಸಗಳು ಆಗಬೇಕು, ಈ ಉದ್ದೇಶದಿಂದ ಇವತ್ತು ಇನ್ಸ್ಪೆಕ್ಷನಲ್ಲಿ ಇಟ್ಕೊಂಡಿದ್ದೀನಿ. ಇದು ಮೊದಲಿಂದ ನಾವು ಮಾಡ್ಕೊಂಡು ಬಂದಿದ್ದು. ಆದಷ್ಟು ಕೆಲಸಗಳು ಆಗ್ತಾ ಇದೆ. ಅದಕ್ಕೋಸ್ಕರವಾಗಿ ಇನ್ನೂ ಏನಾಗಬೇಕು ಅಂದ್ಬಿಟ್ಟು ಇದು ಮಾಡ್ತಾ ಇದ್ದೀವಿ. ಸರ್, ಈಗ ಜಿಬಿಎ ಚುನಾವಣೆಗೆ ಈಗ ಮಾಡ್ತಾ ಇರ್ತಕ್ಕಂಥ ಕೆಲಸಗಳು ಫಲಪ್ರದ ಆಗುತ್ತಾ ಹೇಗೆ ಸರ್? ನೋಡಿ, ನಾವು ಚುನಾವಣೆಗಾಗಿ ಕೆಲಸ ಮಾಡುವವರಲ್ಲ. ನಮ್ಮ ಪಕ್ಷ ಅಷ್ಟೇ ಚುನಾವಣೆಗೆ, ನಾವು ಜನರಿಗೋಸ್ಕರ ಕೆಲಸ ಮಾಡುವವರು. ಜನ ಇದು ಮಾಡಿಬಿಟ್ರೆ ನಾವು ಚುನಾವಣೆ ಗೆಲ್ತೇವೆ. ಈಗ ಕ್ಷೇತ್ರದಲ್ಲಿ ಎಷ್ಟು ವಾರ್ಡ್ಗಳನ್ನು ಗೆದ್ಕೋಬೋದು ಸರ್? ನೋಡಿ, ಇದು ಪ್ರಜಾಪ್ರಭುತ್ವ, ಡೆಮೋಕ್ರಸಿ. ಜನ ಮತದಾರರು ಎಷ್ಟು ಆಗ್ತಾರೆ ಅಷ್ಟು ನಾವು ಗೆದ್ಕೊಳ್ತೀವಿ. ಚುನಾವಣೆಗಳು ಯಾವಾಗ ನಡೀಬೋದು ಸರ್? ಆದಷ್ಟು ಬೇಗನೆ ಆಗ್ತದೆ. ಯಾಕಂದ್ರೆ ಕೋರ್ಟಲ್ಲಿ ಇದೆ, ಕೋರ್ಟ್ ನಡೀತಾ ಇದೆ. ಈಗ ಕೋರ್ಟ್ ಅವರು ನಮಗೆ ಆದೇಶ ಕೊಟ್ಟರೆ ಇಮಿಡಿಯೇಟ್ ಆಗಿ ಮಾಡ್ತೀವಿ. ಈಗ ಜೂನ್ ಒಳಗಡೆ ನಡೆಸಬೇಕು ಅಂತ ಕೋರ್ಟ್ ಆದೇಶ ಮಾಡಿದೆ ಸರ್. ನಾವು ಸಿದ್ಧರಿದ್ದೀವಿ. ಇದು ಜಾರ್ಜ್ ಅವರ ಮಾತು. ಆದಷ್ಟು ಬೇಗ ಚುನಾವಣೆಗಳಾಗಲಿ, ಜನರ ಕೆಲಸಗಳು ಶೀಘ್ರವಾಗಿ ಆಗಲಿ ಅಂತಕ್ಕಂಥ ಅಭಿಮತ ಜನರದ್ದು. ಶಶಾಂಕ್ ಜೊತೆ ಸುರೇಶ್ ಬಾಬು, TV5 ಬೆಂಗಳೂರು.